ಭಗವದ್ಗೀತಾ ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ ಶ್ಲೋಕ 12 ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಿ ನಿರುಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ. ಕನ್ನಡ ಅನುವಾದ: ಎಲ್ಲಾ ಇಂದ್ರಿಯ ದ್ವಾರಗಳನ್ನು ನಿಯಂತ್ರಿಸಿ, ಮನಸ್ಸನ್ನು ಹೃದಯದಲ್ಲಿ ಸ್ಥಿರಗೊಳಿಸಿ, ಪ್ರಾಣಶಕ್ತಿಯನ್ನು ತಲೆಯ ಮೇಲ್ಭಾಗದಲ್ಲಿ ಸ್ಥಾಪಿಸಿ ಯೋಗಧಾರಣೆಯಲ್ಲಿ ಸ್ಥಿರನಾಗಿರಬೇಕು. ಅರ್ಥ: ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಯೋಗಿಯ ಆಂತರಿಕ ಸ್ಥಿತಿಯನ್ನು ವಿವರಿಸುತ್ತಾರೆ. ಆತ್ಮಸಾಧನೆಯ ಉನ್ನತ ಹಂತದಲ್ಲಿ ಸಾಧಕನು ತನ್ನ ಇಂದ್ರಿಯಗಳನ್ನು ಹೊರಗಿನ ವಿಷಯಗಳಿಂದ ಹಿಂತೆಗೆದುಕೊಳ್ಳುತ್ತಾನೆ. ಮನಸ್ಸು ಚಂಚಲತೆಯನ್ನು ಬಿಟ್ಟು ಹೃದಯದಲ್ಲಿ ಶಾಂತವಾಗಿ ನೆಲೆಗೊಳ್ಳುತ್ತದೆ. ನಂತರ ಯೋಗಬಲದಿಂದ ಪ್ರಾಣಶಕ್ತಿಯನ್ನು ಏಕಾಗ್ರಗೊಳಿಸಿ ಸಂಪೂರ್ಣ ಚಿತ್ತವನ್ನು ದೈವಿಕ ಚೈತನ್ಯದತ್ತ ಕೊಂಡೊಯ್ಯಲಾಗುತ್ತದೆ. ಇದು ಕೇವಲ ದೈಹಿಕ ಕ್ರಿಯೆಯಲ್ಲ, ಮನಸ್ಸು, ಪ್ರಾಣ ಮತ್ತು ಚೈತನ್ಯ ಒಂದಾಗುವ ಆಂತರಿಕ ಯೋಗಸ್ಥಿತಿ ಎಂದು ತಿಳಿಸುತ್ತಾರೆ.